ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಯಾವ ತಾರೀಕಿನಂದು ರೈತರ ಖಾತೆಗೆ ಜಮಾವಣೆ ಆಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೊದಲು ಇದೇ ತಿಂಗಳು 20ನೇ ತಾರೀಕಿನಂದು ಜಮಾ ಆಗುತ್ತೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ನ್ಯೂಸ್ ಬಂದಿತ್ತು. ಆದರೆ ಕಾರಣಾಂತರಗಳಿಂದ ಇದೇ ತಿಂಗಳು ಅದನ್ನು ಮುಂದೂಡಿದ್ದಾರೆ. ಅದಕ್ಕೂ ಮೊದಲು ನಿಮಗೆ PM ಕಿಸಾನ್ನ ಯಾವ್ಯಾವ ರೈತರುಗಳಿಗೆಲ್ಲ ಬರುತ್ತೆ, ಹಾಗೆ ಯಾವೆಲ್ಲ ರೈತರುಗಳಿಗೆ ಬರಲ್ಲ, ಇಲ್ಲಿ ನೀವು ನೋಡ್ತಾ ಇರಬಹುದು ಲಿಸ್ಟ್ ಅಲ್ಲಿ. ಇಲ್ಲಿ ಕೆಲವು ರೈತರುಗಳಿಗೆ ನೋ ಅಂತ ಇದೆ, ಹಾಗೇನೆ ಎಸ್ ಅಂತ ಇದೆ. ಇಲ್ಲಿ ಎಸ್ ಅಂತ ಇದ್ದ ರೈತರುಗಳಿಗೆಲ್ಲ PM ಕಿಸಾನ್ ಹಣ ಬರುತ್ತೆ. ಈ ಲಿಸ್ಟ್ ಅಲ್ಲಿ ನಿಮ್ದು ಏನಾದ್ರು ನೋ ಅಂತ ಇತ್ತು ಅಂದ್ರೆ ನಿಮ್ಗೆ ಈ ಕಂತಿನ PM ಕಿಸಾನ್ ಹಣ ಬರಲ್ಲ. ಇದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು PM ಕಿಸಾನ್ ವೆಬ್ಸೈಟ್ ನಲ್ಲಿ ಬಂದಾಗ PM ಕಿಸಾನ್ ಈ ಕಂತಿನ ಹಣ ಬರ್ತಕ್ಕಂಥ ರೈತರ ಸ್ಟೇಟಸ್ ಬಂದು ಲ್ಯಾಂಡ್ ಸೀಡಿಂಗು ಮತ್ತೆ KYC ಮತ್ತೆ ಆಧಾರ್ ಸೀಡಿಂಗು ಈ ಮೂರು ಕೂಡ ರೈಟ್ ಮಾರ್ಕ್ ಅಲ್ಲಿ ತೋರಿಸಬೇಕಾಗ್ತದೆ. ಇಂಥ ರೈತರಿಗೆ ಈ ಕಂತಿನ PM ಕಿಸಾನ್ ಹಣ ಬರುತ್ತೆ. ಹಾಗೇನೆ ಕೆಳಗೆ ನೋಡ್ತಾ ಇರ್ಬೋದು FTO ಪ್ರೊಸೀಡ್ ಅಂದ್ರೆ ನಿಮ್ಗೆ ಪೇಮೆಂಟ್ ಗೆ ಪ್ರೊಸೀಡ್ ಆಗಿದೆ ಅಂತ. ಇಂಥ ರೈತರಿಗೆ ಕನ್ಫರ್ಮ್ ಆಗಿ 100% ಹಣ ಬಂದೇ ಬರುತ್ತೆ. PM ಕಿಸಾನ್ ಲಿಸ್ಟ್ ನಲ್ಲಿ ನೋ ಅಂತ ಇರ್ತಕ್ಕಂಥ ಫಾರ್ಮರ್ ಲಿಸ್ಟ್ ಗಳನ್ನ ಚೆಕ್ ಮಾಡ್ಕೋಬೇಕು ಅಂದ್ರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ ಗೆ ಬಂದು ಅಲ್ಲಿ ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಿ ಅಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ವರದಿಗಳಂತ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಇಲ್ಲಿ ವರದಿಗಳಂತ ಬರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಘೋಷಿಸಿದ ರೈತರ ಪಟ್ಟಿ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಜಿಲ್ಲೆ, ಹಾಗೇನೆ ನಿಮ್ಮ ತಾಲೂಕು, ಹಾಗೇನೆ ನಿಮ್ಮ ಹೋಬಳಿ, ನಿಮ್ಮ ಗ್ರಾಮ ಅದಷ್ಟನ್ನ ಆ ಲಿಸ್ಟ್ ಇಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪಕ್ಕದಲ್ಲಿ ವೀಕ್ಷಿಸು ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಅಂದ್ರೆ ನಿಮ್ಮ ವಿಲೇಜ್ ಅಲ್ಲಿ ಯಾರೆಲ್ಲ PM ಕಿಸಾನ್ಗೆ ನೋಂದಣಿ ಮಾಡ್ಕೊಂಡಿರ್ತಾರೆ ಆ ಎಲ್ಲ ರೈತರುಗಳ ಲಿಸ್ಟ್ಗಳು ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ PMK ID ಹೆಸರು, ಸ್ಥಿತಿ ಮತ್ತೆ PM ಕಿಸಾನ್ಗೆ ಕಳುಹಿಸಲಾಗಿದೆ ಅಲ್ಲಿ ಎಸ್ ಅಂತ ಬರಬೇಕು. ತುಂಬಾ ಜನ ರೈತರಿಗೆ ಇಲ್ಲಿ ನೋ ಅಂತ ಬಂದಿದೆ. ಹಾಗೇನೆ ಅಪ್ಲಿಕೇಶನ್ ರಿಟರ್ನ್ ಟು ಆಪರೇಟರ್ ಅಂದ್ರೆ ವಾಪಸ್ ರಿಟರ್ನ್ ಮಾಡಿದೀವಿ. ಹಾಗೇನೆ ತುಂಬಾ ಜನ ರೈತರುಗಳಿಗೆ ಅಪ್ಲಿಕೇಶನ್ ಹಾಕಿದರೆ ಅಪ್ರೂವ್ಡ್ ಆಗಿದೆ, ಆದ್ರೆ PM ಕಿಸಾನ್ಗೆ ಕಳಿಸಲಾಗಿಲ್ಲ ಅಲ್ಲಿ ನೋ ಅಂತ ಬರ್ತಾ ಇದೆ. ಆ ಕಾಲಮಲ್ಲಿ ನಿಮ್ದು ಏನಾದ್ರು ಅಲ್ಲಿ ಎಸ್ ಅಂತ ಇದೆಯಾ ನೋ ಅಂತ ಇದೆಯಾ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅದಲ್ದೇ ನೀವು ಮತ್ತೆ ಕೂಡ PM ಕಿಸಾನ್ ವೆಬ್ಸೈಟ್ ಬಂದು ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು, ನಿಮ್ಗೆ ಹಣ ಬರುತ್ತೋ ಇಲ್ವೋ ಅಂತ. ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಅಥವಾ ನಿಮ್ಮ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ಫೈಂಡ್ ಮಾಡ್ಕೋಬಹುದು. ಇಲ್ಲಿ ಆಧಾರ್ ನಂಬರ್ಗೆ ಇಲ್ಲಿ ತೋರಿಸ್ತಾ ಇಲ್ಲ, ಅದರಿಂದ ನೀವು ಇಲ್ಲಿ PM ಕಿಸಾನ್ಗೆ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ PM ಕಿಸಾನ್ ರಿಜಿಸ್ಟರ್ ಆಗಿರೋ ಫೋನ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ ನೀವು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಫೈಂಡ್ ಆಗುತ್ತೆ. ಅದನ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ಒಂದ್ ವೇಳೆ ಇದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಫೋನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಅದಕ್ಕೂ ಒಂದು ಆಪ್ಷನ್ ಇದೆ, fruitspmk.karnataka.gov.in ಅಂತ ಯಾವ್ದಾದ್ರು ಸರ್ಚ್ ಬಾರ್ ಬಂದು ಟೈಪ್ ಮಾಡಿ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಹಾಕಿ ಪಕ್ಕದಲ್ಲಿ ಅಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ PMK ID ನಂಬರ್ ಅಲ್ಲಿ ಶೋ ಆಗ್ತದೆ. PMK ID ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ನೀವು ಹಿಂದಿನ ಪೇಜ್ಗೆ ಹೋಗಿ ಅಲ್ಲಿ ಮತ್ತೆ ಸ್ಥಿತಿ ಪರಿಶೀಲಿಸಿ ಅಂತ ಮತ್ತೆ ಒಂದು ಆಪ್ಷನ್ ಕಾಣ್ತಾ ಇದೆ, ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಇಲ್ಲಿ PMK ID ಅನ್ನೋ ಆಪ್ಷನ್ ನ ಚೂಸ್ ಮಾಡ್ಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ PMK ID ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮ್ಮ GOI ನಂಬರ್ ನೆಕ್ಸ್ಟ್ ಪೇಜ್ ಅಲ್ಲಿ ಫೈಂಡ್ ಆಗುತ್ತೆ. ನೀವು ಇದನ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಇವೆರಡು ಕೂಡ ಒಂದೇ ಸೇಮ್ ನಂಬರ್ ಆಗಿರ್ತವೆ. ಇವಾಗ PM ಕಿಸಾನ್ ವೆಬ್ಸೈಟ್ ಗೆ ಹೋಗಿ ನೀವು ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಈ ಕಾಪಿ ಮಾಡ್ಕೊಂಡಿರ್ತಾರಲ್ಲ ಆ ರಿಜಿಸ್ಟರ್ ನಂಬರ್ ನ ನೀವು ಅಲ್ಲಿ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಆಗ PM ಕಿಸಾನ್ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಬಾಕ್ಸ್ ಅಲ್ಲಿ ಹಾಕಿ ನೀವು ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಅಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಸ್ಟೇಟಸ್ ಅಂದ್ರೆ ನಿಮ್ದು ಯಾವ್ದಾದ್ರು KYC ಆಗಿಲ್ವಾ ಅಥವಾ ಲ್ಯಾಂಡ್ ಸೀಡಿಂಗ್ ಆಗಿಲ್ವಾ, ನಿಮ್ಮ ಆಧಾರ್ ಸೀಡಿಂಗ್ ಆಗಿಲ್ವಾ ಎಲ್ಲ ಕೂಡ ಡೀಟೇಲ್ಸ್ ಅಲ್ಲಿ ಶೋ ಆಗ್ತದೆ. ನೀವು ಈ ಮೂರು ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕೂಡ ಈ ಮೂರು ಕೂಡ ರೈಟ್ ಮಾರ್ಕ್ ಅಲ್ಲಿ ಇರಬೇಕು. ಒಂದ್ ವೇಳೆ ಸೀಡಿಂಗ್ ಆಗಿಲ್ಲ ಅಂದ್ರೆ ಈ ಮೂರಲ್ಲಿ ಒಂದು ಸೀಡಿಂಗ್ ಆಗಿಲ್ಲ ಅಂದ್ರೆ ನಿಮ್ಗೆ PM ಕಿಸಾನ್ ಹಣ ಬರಲ್ಲ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು FTO ಪ್ರೊಸೀಡ್ ಎಸ್ ಅಂತ ತೋರಿಸ್ಬೇಕು. ಅಲ್ಲಿ ಎಸ್ ಅನ್ನೋ ಜಾಗದಲ್ಲಿ ನೋ ಅಂತ ತೋರಿಸಿದ್ರೆ ನಿಮ್ಗೆ ಈ ಕಂತಿನ ಹಣ ಬರಲ್ಲ. ಈ ರೀತಿ ತೋರಿಸ್ತು ಅಂದ್ರೆ 100% ಈ ರೈತನಿಗೆ ಈ ತಿಂಗಳಾಗ್ಲಿ ಅಥವಾ ಮುಂದಿನ ತಿಂಗಳಾಗ್ಲಿ 100% ಹಣ ಆ ಖಾತೆಗೆ ಜಮಾವಣೆ ಆಗೇ ಆಗುತ್ತೆ. ಅದಕ್ಕೂ ಮೊದಲು ಇನ್ನೂ ಒಂದು ವೇ ಇದೆ ನಿಮ್ಗೆ ಅಮೌಂಟ್ ಬರುತ್ತೋ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ. ನೀವು ಯಾವ್ದಾದ್ರು ಸರ್ಚ್ ಬಾರ್ ಬಂದು PFMS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪೇಮೆಂಟ್ ಅನ್ನೋ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಅಲ್ಲಿ ಬಂದು DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಇಲ್ಲಿ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನೀವು PM ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ DBT ಸ್ಟೇಟಸ್ ಬಂದು ಇಲ್ಲಿ ಬೆನಿಫಿಷರಿ ವ್ಯಾಲಿಡೇಷನ್ ಮತ್ತೆ ಪೇಮೆಂಟ್ ಅಂತ ಇದೆ, ನೀವು ಪೇಮೆಂಟ್ ಅಂತಾನೆ ಬಿಡಿ. ಹಾಗೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕಿ ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮಗೆ PM ಕಿಸಾನ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಫುಲ್ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತದೆ. ಸ್ನೇಹಿತರೆ, ನಿಮ್ಮ ಅಪ್ಲಿಕೇಶನ್ ID ನಂಬರು, ನಿಮ್ಮ ಹೆಸರು, ಹಾಗೆ ಬೆನಿಫಿಷರಿ ಕೋಡ್ ಕೂಡ ಇಲ್ಲಿ ಶೋ ಆಗ್ತದೆ.
ಇಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯಾಲಿಡೇಟೆಡ್ ಅಂತ ಬರುತ್ತೆ. ಅಲ್ಲಿ 19 ಜೂನ್ 2025 ನಿಮ್ಮ ಹಣ ಆಲ್ರೆಡಿ ಸೆಂಡ್ ಆಗಿದೆ. ಅಪ್ರೂವ್ಡ್ ಬೈ ಏಜೆನ್ಸಿ ಅಂದ್ರೆ PFMS ಏಜೆನ್ಸಿಗೆ ಕಳಿಸಿದ್ದಾರೆ. 2,000 ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಶೀಘ್ರದಲ್ಲೇ ಕೈ ಸೇರುತ್ತೆ. ಅಂದ್ರೆ ಬ್ಯಾಂಕ್ ಅಪ್ರೂವಲ್ ಆಗಬೇಕು. ಇಲ್ಲಿ ಸೆಂಡ್ ಟು ಬ್ಯಾಂಕ್ 22 ಜೂನ್ 2025 ಅಂದ್ರೆ ಇಂದು ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ ಹಣ ವರ್ಗಾವಣೆ ಆಗಿದೆ. ನಿಮ್ಮ ಖಾತೆಗೆ ಇನ್ನೂ ಅದು ಸೆಂಡ್ ಆಗಿಲ್ಲ ಅಷ್ಟೇ. PM ಕಿಸಾನ್ ನಿಂದ ಆಲ್ರೆಡಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ಈ ರೀತಿ ನಿಮ್ಮ ಸ್ಟೇಟಸ್ ತೋರಿಸ್ತಾ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾ ಹೇಳ್ದಂತ ಎಲ್ಲಾ ಮಾನದಂಡಗಳು ನಿಮಗೆ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದೇ ತಿಂಗಳು 29ನೇ ತಾರೀಕಿನಂದು ಬಹುತೇಕ PM ಕಿಸಾನ್ ನ 2,000 ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಕೈ ಸೇರಲಿದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.